ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಮಿತ್ರರೇ, ಮೇ 23, 24, 25, 26 ಈ 4 ದಿನಗಳು ನಿಮ್ಮ ಬದುಕಲ್ಲಿ ಒಂದು ಅತ್ಯಂತ ಪ್ರಮುಖ ಹಾಗೂ ಮಹತ್ತವಾದ ಸುವರ್ಣ ಯುಗಕ್ಕೆ ಮುನ್ನುಡಿ ಅನ್ನೋದು ಬರಿತಾ ಇದೆ. ಇಷ್ಟು ದಿನ ನೀವು ಅನುಭವಿಸಿದ ಆರ್ಥಿಕ ತೊಂದರೆಗಳು, ನಿರಂತರ ಮಾನಸಿಕ ಗೊಂದಲಗಳು, ನೆಮ್ಮದಿ ಇಲ್ಲದ ರಾತ್ರಿಗಳು ಮತ್ತು ತೀವ್ರ ನಿರಾಸೆಯ ದಿನಗಳಿಗೆ ಈಗ ಸಂಪೂರ್ಣವಾದ ತೆರೆ ಬೀಳುವ ದೈವಿಕ ಸಮಯ ಅನ್ನೋದು ಹತ್ತಿರ ಬಂದಿದೆ. ಸಾಕ್ಷಾತ್ ಸಂಕಟ ಮೋಚನ ಆಂಜನೇಯ ಸ್ವಾಮಿಯ ದಿವ್ಯ ಕಟಾಕ್ಷ ಹಾಗೂ ಪ್ರಭು ಶ್ರೀರಾಮಚಂದ್ರರ ಪರಮ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರೋದ್ರಿಂದ ನೀವು ಎಂದೆಂದಿಗೂ ಕೂಡ ಅಂದುಕೊಳ್ಳದ ರೀತಿಯಲ್ಲಿ ಅನಿರೀಕ್ಷಿತ ಧನಲಾಭ, ಜೀವನವನ್ನು ಹೊಸ ಹಾದಿಗೆ ಕೊಂಡೊಯ್ಯುವ ಅದ್ಭುತ ಅವಕಾಶಗಳು ಹಾಗೂ ಶುಭ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಇವೆ. ಭೂಮಿ ತತ್ವದ ವೃಷಭ ರಾಶಿಯವರು ಹುಟ್ಟುತ್ತಲೇ ಅತ್ಯಂತ ಶಾಂತ ಸ್ವಭಾವದವರು, ಅಪ್ರತಿಮ ತಾಳ್ಮೆ ಹೊಂದಿದವರು ಮತ್ತು ಯಾವುದೇ ಕೆಲಸವನ್ನು ಅತ್ಯಂತ ಶಿಸ್ತು ಹಾಗೂ ಕಠಿಣ ಶ್ರಮದಿಂದ ಮಾಡಿ ಮುಗಿಸುವ ಅಸಾಧಾರಣವಾದ ಛಲಗಾರರು. ಸಮಾಜದಲ್ಲಿ ಎಲ್ಲರ ಜೊತೆ ಹೊಂದಿಕೊಂಡು ಹೋಗುವ ಹಾಗೂ ನಿಮ್ಮದೇ ಆದ ಗೌರವಯುತ ಸ್ಥಾನಮಾನವನ್ನು ಗಳಿಸುವ ಅದ್ಭುತ ಆಕರ್ಷಣೆ ನಿಮ್ಮ ಮಾತಲ್ಲಿದೆ. ಆದರೆ ನಿಮ್ಮ ಜೀವನದ ಅತಿ ದೊಡ್ಡ ದೌರ್ಬಲ್ಯ ಅಥವಾ ಸಮಸ್ಯೆ ಏನಪ್ಪ ಅಂದರೆ ನಿಮ್ಮ ಅತಿಯಾದ ಮುಗ್ಧತೆ, ಮೃದು ಸ್ವಭಾವ ಮತ್ತು ಯಾರನ್ನೇ ಆದರೂ ಕೂಡ ಅತಿಯಾಗಿ ಹಂಚಿಕೊಂಡು ಅವರ ಮಾತನ್ನು ಸುಲಭವಾಗಿ ನಂಬಿಡೋದು. ಯಾರಾದರೂ ನಿಮ್ಮ ಬಳಿ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಹತ್ತು ಬಿಟ್ಟರೆ ಸಾಕು, ನಿಮ್ಮ ಕೈಲಾದ ಎಲ್ಲ ಸಹಾಯವನ್ನು ಮಾಡೋದಕ್ಕೆ ನಿಮ್ಮನ್ನು ನೀವು ಅರ್ಪಿಸಿಕೊಂಡು ಬಿಡ್ತೀರ. ಆದರೆ ದುರಾದೃಷ್ಟವಶಾತ್ ಈ ಕಲಿಯುಗದ ಸ್ವಾರ್ಥ ಜಗತ್ತಲ್ಲಿ ಎಲ್ಲರೂ ಕೂಡ ಬಹಳ ಜನ ಆಲ್ಮೋಸ್ಟ್ ನಿಮ್ಮ ಈ ಮುಕ್ತ ಸ್ವಭಾವ ಹಾಗೂ ಉದಾರ ಗುಣವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಾರೆ. ತಮ್ಮ ಕೆಲಸಗಳು ತೀರುವವರೆಗೂ ಕೂಡ ನಿಮ್ಮ ಹಿಂದೆ ಬಿದ್ದು ನಿಮ್ಮಿಂದ ಹಣ ಅಥವಾ ಸಹಾಯವನ್ನು ಪಡೆದುಬಿಟ್ಟು ಕಾರ್ಯ ಮುಗಿದ ನಂತರ ಕೃತಜ್ಞತೆ ಕೂಡ ಇಲ್ಲದೆ ನಿಮ್ಮನ್ನು ಕಡೆಗಣಿಸಿ ದೂರ ತಳ್ತಾರೆ. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ಆರ್ಥಿಕವಾಗಿ ಮೋಸ ಮಾಡ್ತಾರೆ, ದ್ರೋಹ ಬಗೆದ ಎಷ್ಟೋ ನೂರಾರು ಕಹಿ ಘಟನೆಗಳು ನಿಮ್ಮೆದುರಿಗೆ ಇದೆ. ನೀವು ಮಾತ್ರ ಯಾರ ಮೇಲೆ ಕೂಡ ದ್ವೇಷ ಸಾಧಿಸದೆ, ಸೇಡಿನ ಭಾವನೆ ಏನು ಇಟ್ಕೊಳ್ಳದೆ, ಮತ್ತದೇ ಜನರನ್ನು ಹಳೆಯದನ್ನೆಲ್ಲ ಮರೆತುಬಿಟ್ಟು ಪ್ರೀತಿಯಿಂದ ಕಾಣ್ತಿರಲ್ಲ, ಅದೇ ನಿಮ್ಮ ಹೃದಯದ ವೈಶಾಲ್ಯತೆ ಮತ್ತು ದೇವರನ್ನು ಮೆಚ್ಚಿಸುವ ಒಂದು ನಿಮ್ಮ ಶ್ರೇಷ್ಠ ಗುಣ ಅಂತಲೇ ಹೇಳ್ಬೋದು. ನೀವು ಪಟ್ಟ ಕಷ್ಟಗಳನ್ನ, ನಿಮ್ಮ ಪ್ರಾಮಾಣಿಕತೆಯನ್ನು ಆ ಭಗವಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಮತ್ತು ಇದೇ ಕಾರಣಕ್ಕೆ ಆತ ನಿಮ್ಮನ್ನು ಎಂದಿಗೂ ಕೂಡ ಕೈಬಿಟ್ಟಿಲ್ಲ. ವೃಷಭ ರಾಶಿಯವರು ಹೊರ ಜಗತ್ತಿಗೆ ಯಾವಾಗಲೂ ಕೂಡ ಮುಖದಲ್ಲಿ ಮಂದಹಾಸ ಹೊತ್ತು ಎಲ್ಲರನ್ನೂ ಕೂಡ ಸಂತೋಷಪಡಿಸೋದಕ್ಕೆ ಮತ್ತು ಪ್ರಯತ್ನಿಸ್ತಾ, ಈ ಸಂತೋಷ ಪಡಿಸ್ಬೇಕಂತ ಪ್ರಯತ್ನ ಮಾಡ್ತಾ ಆನಂದವಾಗಿರುವಂತೆ ಕಾಣಿಸಿಕೊಂಡ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ಆಳವಾಗಿ ಯಾರಿಗೂ ಹೇಳಿಕೊಳ್ಳಲಾಗದ ನೂರಾರು ನೋವು, ಸಾಲದ ಚಿಂತೆ ಮತ್ತು ಕಣ್ಣೀರನ್ನು ನೀವು ಮರೆಮಾಚಿಕೊಂಡಿದ್ದೀರಾ. ಸ್ವಾರ್ಥವಿಲ್ಲದ ನೀವು ಕೇವಲ ನಿಮ್ಮ ಹೆತ್ತವರಿಗಾಗಿ, ಒಡ ಹುಟ್ಟಿದವರಿಗಾಗಿ, ಮುದ್ದಿನ ಮಕ್ಕಳಿಗಾಗಿ ಹಾಗೂ ನಿಮ್ಮ ಜೀವನ ಸಂಗಾತಿಯ ಸುಖ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ನೀವು ನಿಮ್ಮ ಸ್ವಂತ ಕನಸುಗಳು, ಆಸೆ ಆಕಾಂಕ್ಷೆಗಳನ್ನು ಮೂಟೆ ಕಟ್ಟಿ ಬದಿಗಿಟ್ಟು ಹಗಲಿರುಳು ಕಷ್ಟಪಟ್ಟು ದುಡಿಯುವ ನಿಜವಾದ ಕಾಯಕ ಯೋಗಿಗಳು ನೀವೇ. ಆದರೆ ನೆನ್ಪಿಡಿ, ಈಗ ನಿಮ್ಮ ಈ ಪ್ರಾಮಾಣಿಕ ಶ್ರಮಕ್ಕೆ ಅತ್ಯುತ್ತಮ ಪ್ರತಿಫಲ ಅನ್ನೋದು ಸಿಗುವ ಕಾಲ ಬಂದಿದೆ. ದೈವಿಕ ನ್ಯಾಯ ನಿಮ್ಮ ಕಡೆ ಬರ್ತಾ ಇದೆ. ಮುಂಬರುವ ಈ 4 ಮಹತ್ವದ ದಿನಗಳಲ್ಲಿ ನಿಮಗೆ 3 ಅತ್ಯಂತ ಪ್ರಮುಖ ಮೂಲಗಳಿಂದ ನಿರೀಕ್ಷೆಗೂ ಮೀರಿದ ಭಾರೀ ಪ್ರಮಾಣದ ಧನ ಸಂಪತ್ತು ಹರಿದು ಬರುವ ಯೋಗ ಪ್ರಬಲವಾಗಿದೆ. ಮೊದಲನೇದಾಗಿ, ವರ್ಷಗಳಿಂದ ನಿಂತು ಹೋಗಿದ್ದ ಹಳೆಯ ಹಣ ವ್ಯವಹಾರಗಳು ಮತ್ತು ಆಸ್ತಿಪಾಸ್ತಿಗಳಿಗೆ ಸಂಬಂಧಿಸಿದ ವಿವಾದಗಳು ಬಗೆಹರಿಯುತ್ತೆ. ನೀವು ಹಿಂದೆ ಯಾರನ್ನೋ ನಂಬಿ ಕೊಟ್ಟ ಸಾಲದ ಹಣ, ಯಾವುದೋ ವ್ಯಾಪಾರ ಅಥವಾ ಚೀಟಿ ವ್ಯವಹಾರಗಳಲ್ಲಿ ಸಿಲುಕಿಕೊಂಡಿದ್ದ ನಗದು ಅಥವಾ ನಿಮ್ಮ ಹಕ್ಕಿನ ಒಂದು ಪಾಲಿನ ಒಂದು ವಿಷಯಗಳೇನಿದೆ ಈಗ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗುತ್ತೆ. ಇನ್ನು ನಿಮಗೆ ಪಿತ್ರಾರ್ಜಿತವಾಗಿ ಬರಬೇಕಾಗಿದ್ದ ಆಸ್ತಿ ಆಗಿರ್ಬೋದು, ಸೈಟು ಅಥವಾ ಮನೆ, ಇದಕ್ಕೆಲ್ಲ ಸಂಬಂಧಿಸಿದಂತೆ ಕಾನೂನು ಹೋರಾಟಗಳು ಅಥವಾ ಕುಟುಂಬದ ಮಾತುಕತೆಗಳಿಗೆ ಜಯ ಅನ್ನೋದು ನಿಮ್ಮ ಕಡೆನೇ ಬರುತ್ತೆ. ಶುಭ ವಾರ್ತೆ ನೀವು ಕೇಳ್ತೀರಾ. ಎರಡನೇದಾಗಿ, ನೀವು ಮಾಡುವ ಉದ್ಯೋಗ ಮತ್ತು ವ್ಯಾಪಾರ
ವ್ಯವಹಾರಗಳಲ್ಲಿ ಅಭೂತಪೂರ್ವವಾದ ಒಂದು ಅದೃಷ್ಟದ ಬಾಗಿಲನ್ನು ತೆರೆಯುತ್ತೆ. ಇಷ್ಟು ದಿನ ಎಷ್ಟೇ ನೀವು ಶ್ರಮ ವಹಿಸಿ ಕೆಲಸ ಮಾಡಿದರೂ ಕೂಡ ಲಾಭ ಸಿಗಲಿಲ್ಲ, ಸೂಕ್ತ ಮನ್ನಣೆ ಸಿಗಲಿಲ್ಲ, ಎಷ್ಟೋ ಸಲ ನೀವು ಕಣ್ಣೀರಿಟ್ಟ ದಿನಗಳು ಈಗ ಮುಗಿದವು. ನಿಮಗೆ ವ್ಯಾಪಾರದಲ್ಲಿ ಗ್ರಾಹಕರ ಸಂಖ್ಯೆ ಡಬಲ್ ಆಗುತ್ತೆ. ದಿನದ ಆದಾಯ ಏನಿದೆ ಅದು ಅತ್ಯಂತ ವೇಗವಾಗಿ ಹೆಚ್ಚಾಗುತ್ತೆ. ಕಚೇರಿಗಳಲ್ಲಿ ನಿಮಗೆ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಅಪೇಕ್ಷಿತ ನೀವು ಪ್ರಮೋಷನ್ ಬೇಕಂತ ಅಂದ್ಕೊಂಡಿದ್ರಲ್ಲ ಅದು ಸಿಗುತ್ತೆ. ನೀವು ಬಹಳ ದಿನದಿಂದ ಅಂದ್ಕೊಂಡಿದ್ದ ಬಾಕಿ ಉಳಿದಿದ್ದ ಸಂಬಳ ಹೆಚ್ಚಳ ಆಗುತ್ತೆ. ಹೊಸ ಉನ್ನತ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಿಮ್ಮ ಬುದ್ಧಿವಂತಿಕೆಗೆ ಸೂಕ್ತ ಗೌರವ ಮತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವ ಕಾಲ ಇದು. ನೀವು ಯಾವ ಹೊಸ ಉದ್ಯಮ ಅಥವಾ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ವಿಜಯಲಕ್ಷ್ಮಿ ಅಮ್ಮನವರು ನಿಮ್ಮ ಹೆಗಲೇ ಇರ್ತಾರೆ. ಮೂರನೇದಾಗಿ ನಿಮ್ಮ ಕುಟುಂಬದ ಒಗ್ಗಟ್ಟು ಮತ್ತು ಜೀವನ ಸಂಗಾತಿಯ ಮೂಲಕ ಸಿಗುವ ಭರಪೂರ ಆರ್ಥಿಕ ಬೆಂಬಲ ಏನಿದೆ, ನೀವು ಸ್ವಂತ ಮನೆ ಕಟ್ಟಬೇಕು, ಹೊಸ ವಾಹನ ಖರೀದಿ ಮಾಡಬೇಕು ಅಥವಾ ಬಂಗಾರ ನೀವು ತಗೋಬೇಕು ಅಂತ ಭಾಳ ದಿನಗಳಿಂದ ಕನಸು ಕಾಣ್ತಾ ಇದ್ದರೆ ಅದಕ್ಕೆ ಬೇಕಾದ ಎಲ್ಲ ಹಣಕಾಸಿನ ನೆರವು ಈ ದಿನಗಳಲ್ಲಿ ಸುಲಭವಾಗಿ ಹೊಂದಾಣಿಕೆ ಆಗುತ್ತೆ. ನಿಮ್ಮ ಗಂಡ ಅಥವಾ ಹೆಂಡತಿ ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಕೂಡ ಬೆಂಬಲವಾಗಿ ನಿಲ್ತಾರೆ ಮತ್ತು ಅವರ ತವರು ಮನೆ ಕಡೆಯವರು ಕೂಡ ದೊಡ್ಡ ಮಟ್ಟದ ಹಣಕಾಸಿನ ನೆರವು ನಿಮಗೆ ಹರಿದು ಬರುತ್ತೆ. ಇದರ ಪರಿಣಾಮವಾಗಿ ನಿಮ್ಮ ತಲೆ ಮೇಲಿದ್ದ ಹೊರಗಿನ ಸಾಲದ ಒತ್ತಡಗಳು ಕ್ರಮೇಣ ಮಂಜಿನಂತೆ ಕರಗಿ ಹೋಗುತ್ತೆ. ಇದನ್ನು ನೀವು ಸಾಕ್ಷಾತ್ ದೇವರ ಅನುಗ್ರಹ ಅಂತಲೇ ಭಾವಿಸಬೇಕು. ವೃಷಭ ರಾಶಿಯವರಿಗೆ ಭಗವಂತನ ಮೇಲಿರುವ ಭಕ್ತಿ ಮತ್ತು ನಂಬಿಕೆ ಸಾಮಾನ್ಯವಾದದ್ದಲ್ಲ, ಅದು ಅತ್ಯಂತ ನಿಶ್ಚಲವಾದದ್ದು. ವಿಶೇಷವಾಗಿ ನಿಮಗೆ ಸಂಕಟ ಮೋಚನ ಆಂಜನೇಯ ಸ್ವಾಮಿ ಮತ್ತು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ರಕ್ಷಾ ಕವಚ ನಿಮ್ಮ ಮೇಲೆ ಇವೆ. ಪ್ರತಿ ಮಂಗಳವಾರ ಅಥವಾ ಭಾನುವಾರ ಆ ದಿನದಂದು ನಿಮ್ಮ ಹತ್ತಿರ ಮನೆ ಹತ್ತಿರ ಇರ್ತಾರಲ್ಲ ಆಂಜನೇಯ ಸ್ವಾಮಿ ಟೆಂಪಲ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಗೆ ವೀಳ್ಯದೆಲೆಯ ಮಾಲೆಯನ್ನು ಅರ್ಪಣೆ ಮಾಡಿ ಮನಸ್ಸಲ್ಲಿ ಜೈ ಶ್ರೀರಾಮ್ ಅಂತ ಭಕ್ತಿಯಿಂದ ಜಪ ಮಾಡಿದರೆ ನಿಮ್ಮ ಜೀವನದ ದಾರಿಯಲ್ಲಿರುವ ಕಲ್ಲು ಮುಳ್ಳುಗಳು, ದೃಷ್ಟಿ